ಇನ್ನು ವಾಪಸ್ ಬರೋಣ. ರಾಜ್ಯ ಬಿಜೆಪಿ ಸಂಘರ್ಷ ಮುಗಿಯೋ ಲಕ್ಷಣಗಳಿಲ್ಲ. ಇವತ್ತು ದೆಹಲಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ ಅಂದ ತಕ್ಷಣನೇ ಅವ್ರದ್ದೇನೋ ಸ್ವಂತದ ಖರೀದಿ ಮಾಡಿದ್ರೆ ಅಂತ ಅನ್ಕೋಬೇಡಿ. ಅಲ್ಲಿ ಮಂತ್ರಿಗಳಿಗೆ ಮುಖ್ಯವಾಗಿ ಕೊಡೋದು ಒಂದು ಸರ್ಕಾರಿ ಬಂಗ್ಲೆಯನ್ನ ಕೊಡ್ತಾರೆ. ಅದರ ಪ್ರವೇಶ ಇಟ್ಕೊಂಡಿದ್ರು. ಒಂದು ರೆಬಲ್ ಬಣದ ನಾಯಕರೆಲ್ಲ ಅಲ್ಲೇ ಕಾಣಿಸ್ಕೊಂಡ್ರು. ಆದರೆ ದೆಹಲಿಯಲ್ಲಿ ಇದ್ರೂ ಕೂಡ ವಿಜೇಂದ್ರ ಮಾತ್ರ ಅತ್ತ ಸುಳಿಲಿಲ್ಲ. ಇದು ಚರ್ಚೆಗೆ ಈಗ ಗ್ರಾಸವಾಗುತ್ತೆ. ಸಹಜ ಅಲ್ವಾ? ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುವ ಸಂದೇಶವನ್ನು ಸೋಮಣ್ಣ ಮೂಲಕ ಹೈಕಮಾಂಡ್ ನೀಡಿದೆ ಅಂತ ಯತ್ನಾಳ್ ಹೇಳಿಕೊಂಡಿದ್ದಾರೆ. ಫೆಬ್ರವರಿ 18ಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ. ವಿಜೇಂದ್ರ ಮುಂದುವರಿತಾರೋ ಇಲ್ವಾ ಅನ್ನೋದು ಕುತೂಹಲ ಕೆರಳಿಸುತ್ತೆ. ಮಹತ್ವದ ಬೆಳವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷ ಸಂದೀಪ್ ನೇಮಕಕ್ಕೆ ತಡೆ ನೀಡುವಂತೆ ವಿಜೇಂದ್ರಗೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. ಸಂದೀಪ್ ನೇಮಕಕ್ಕೆ ಸಂಸದ ಸುಧಾಕರ್ ವಿರೋಧ ಮಾಡಿದ್ರು. ಈ ಹೊತ್ತಲ್ಲೇ ಮತ್ತೆ ಮಾತಾಡ್ತಾ ಇರುವ ಯತ್ನಾಳ್ಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. 72 ಗಂಟೆಗಳಲ್ಲಿ ಅಂದರೆ 3 ದಿನದಲ್ಲಿ ಉತ್ತರ ಕೊಡಬೇಕು ಅಂದಿದ್ದಾರೆ. ನನಗಿನ್ನೂ ನೋಟಿಸ್ ತಲುಪಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನೋಟಿಸ್ ಸಿಕ್ಕ ಮೇಲೆ ಉತ್ತರ ಕೊಡ್ತೀನಿ ಅಂತ. ರಾಜ್ಯದಲ್ಲಿ ಪಕ್ಷದ ಸ್ಥಿತಿಗತಿ ಬಗ್ಗೆ ತಿಳಿಸ್ತೀನಿ. ಸರ್ಕಾರದ ವಿರುದ್ಧ ಹೋರಾಡುವಲ್ಲಿ ಪಕ್ಷ ವಿಫಲವಾಗಿದೆ. ಅಡ್ಜಸ್ಟ್ಮೆಂಟ್ ರಾಜಕೀಯ ಎಲ್ಲ ಆಗ್ತಾ ಇದೆ ಅಂತ ಯತ್ನಾಳ್ ಟ್ವೀಟ್ ಮೂಲಕ ಹೇಳಿದ್ದಾರೆ. ಇನ್ನು ಪಕ್ಷದ ಕೆಲವರಿಗೆ ಭಿನ್ನಮತ ಸರಿ ಹೋಗೋದು ಇಷ್ಟ ಇಲ್ಲ, ಅದಕ್ಕೆ ಎತ್ತಿ ಕಟ್ಟೋ ಕೆಲಸ ನಡೀತಾ ಇದೆ ಅಂತೆಲ್ಲ ಮಾತನಾಡಿದ್ದಾರೆ. ಮಾಜಿ ಮಂತ್ರಿ ಮುನಿರತ್ನ ಅವರ ಅಭಿಪ್ರಾಯ. ಸಂದೇಶ ಬಂದಿದೆ. ಎಲ್ಲರ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದರ ಸಲುವಾಗಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ದಿಲ್ಲಿ ಕರೆಸಬಹುದು ಅಂತ ಸಂದೇಶ ಇದೆ. ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಮನೋಭಾವ ಯಾರಿಗೂ ಇದೆ. ಇದು ಹಿಂಗೆ ಮುಂದುವರಿಬೇಕು ಅಂತ ಕೆಲವರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಹಿಂಬಾಗಿಲಿಂದ ಹೋಗಿ ಹೇಳಿಕೆಗಳನ್ನ ಕೊಡೋದು, ಹಿಂಬಾಗಿಲಿಂದ ಕುಮ್ಮುಕ್ ಕೊಡೋದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಹಿರಿಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಅಶೋಕ್ ಅವರು ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಮಾತಾಡೋಂಥ ಕೆಲಸ ಮಾಡಿದ್ರೆ ಅವರ ಹಿರಿತನಕ್ಕೆ ಒಂದು ಗೌರವ ತರುತ್ತೆ. ಅದು ಹೈಕಮಾಂಡ್ ಏನಿದೆ ಡಿಸೈಡ್ ಮಾಡ್ತಾರೆ. ಎಲ್ಲಿಗ ಅವರ ಪಕ್ಷ ಗಮನಿಸ್ತಾ ಇದೆ. ಜನ ಇವತ್ತು ರೋಡಲ್ಲಿ ನಮ್ಮನ್ನು ಅಟ್ಟಾಡ್ಕೊಂಡು ಹೊಡೆಯೋ ಪರಿಸ್ಥಿತಿ ಆಗುತ್ತೆ. ಇವ್ರಿಗಿಂತ ಶಾಲೆಯಲ್ಲಿರುವಂಥ ಮಕ್ಕಳೇ ವಾಸಿ ಅನ್ಸುತ್ತೆ. ಗಪ್ ಚುಪ್ ಅಂತ ಹೇಳಿ ಟೀಚರ್ಸ್ ಎಲ್ಲ ಹೇಳಿದ್ರು, ಮೇಡಮ್ ಎಸ್ ಕೂತ್ಕೊಳ್ತಾರೆ. ಇವು ಮಕ್ಕಳಿಗಿಂತ ಅತ್ಯತ ಆಗೋಯ್ತು. ಚೈಲ್ಡ್ ಮೆಂಟಾಲಿಟಿ ತರ ಕಾಣಿಸ್ತಾ ಇದಾರೆ ಅಲ್ವಾ? ಹಂಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಂತೆ ಯತ್ನಾಳ್ಗೆ. ಹಿಂದೆ ಕೊಟ್ಟಾಗ್ಲೂ ಏನಾಯ್ತು, ಬಹಿರಂಗವಾಗಿ ಮಾತಾಡ್ಬೇಡಿ ಅಂದ್ರು. 2 ದಿನ ಸೈಲೆಂಟ್ ಇದ್ರು, ಮತ್ತೆ ವಾಪಸ್ ಅದೇ ಯಥಾಸ್ಥಿತಿ. ಅವಾಗ ಮಾತಾಡಲ್ಲ ಅಂತ ಹೇಳಿದ್ರು. ಈಗ ಯಾಕೆ ಮಾತಾಡ್ತಿದ್ರ ಅಂತ ಕೇಳ್ತಾ ಇದ್ದಾರೆ. ಹೌದು, ನಾನು ಅಂಥದ್ದು ಮಾತಾಡಿಲ್ಲ, ನಾನು ಇಂಥದ್ದು ಮಾತಾಡಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕೊಡ್ತಾರೆ, ಅವಾಗ ಇನ್ನೊಂದು ರೀತಿಯಾಗಿ ಉತ್ತರ ಕೊಡ್ತಾರೆ. ಅದು ಹಂಗೆ ಮುಂದುವರಿಯುತ್ತೆ. ಆ ಯಾವ ನೋಟಿಸ್ಗಳಿಗೂ ಯಾವ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ. ದಮ್ಮು ತಾಕತ್ತು ಕೇಂದ್ರದವ್ರಿಗೆ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಕ್ರಮ ತಗೊಳ್ಬೇಕಾಗಿತ್ತು. ಆಮೇಲೆ ನಮಗೇನು ಅವಶ್ಯಕತೆನೂ ಇಲ್ಲ. ಸರ್ ಹೇಳ್ತಾರಲ್ವಾ, ಇವರಿಂದ ಆಗ್ಬೇಕಾಗಿರೋದೇನಿದೆ, ಇವ್ರಿಲ್ದೇ ಇದ್ರೂ ಒಳ್ಳೇದೇ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಯಾಕೆ ಆಸಕ್ತಿ ಅಂದ್ರೆ, ವಿರೋಧ ಪಕ್ಷ ಇಲ್ಲದೆ ಇದ್ದಿದ್ರಿಂದ ಸರ್ಕಾರ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗುತ್ತೆ ಅಲ್ಲ ಅನ್ನೋದು ಅಷ್ಟೇ. ನಮಗೆ ಸರ್ಕಾರನ ಹಿಡಿಯಕ್ಕಾಗಲ್ಲ ಅಂತ ಹೇಳಿ ಅದೊಂದೇ ನಮಗೆ ಕಾಳಜಿ ಇರೋದು. ಇವ್ರ ಪಕ್ಷದಿಂದ ಏನು ಕಾಳಜಿ ಅಲ್ಲ ನಮಗೆ. ಇನ್ನು ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ವಿಚಾರವಾಗಿ ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ. ದರ ಹೆಚ್ಚಳ ಕೇಂದ್ರದ ನಿರ್ಧಾರ ಅಂತ ಕಾಂಗ್ರೆಸ್ನವರು, ಇಲ್ಲ ಇದು ರಾಜ್ಯದ ನಿರ್ಧಾರ ಅಂತ ಬಿಜೆಪಿಯವರು. ಒಟ್ಟಿನಲ್ಲಿ ಇಬ್ರು ಹಗ್ಗಜಗ್ಗಾಟ. ಕಳೆದ ವಾರ ನಮ್ಮ ಮೆಟ್ರೋ ಪ್ರಯಾಣ ದರವನ್ನು ಕೇಂದ್ರ ತಡೆ ಹಿಡಿದಿದೆ ಅಂತ ಹೇಳಿಕೊಂಡಿದ್ದ ಬಿಜೆಪಿಗರು ಇಂದು ಟಿಕೆಟ್ ದರ ವಾಪಸ್ ಪಡೆಯಿರಿ ಅಂತ ಬಿಎಂಆರ್ಸಿಎಲ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸಂಸದ ಪಿಸಿ ಮೋಹನ್ ಟ್ವೀಟ್ ಮಾಡಿ ದರ ಏರಿಕೆಗೆ ರಾಜ್ಯವೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆಯಲ್ಲ, ಅದು ಕೇಂದ್ರದ ಹೊಣೆ. ತಾತ್ಕಾಲಿಕವಾಗಿ ದರ ಏರಿಕೆ ನಿಲ್ಲಿಸಿದ್ರೆ ಅದು ಕೇಂದ್ರದ್ದು, ದರ ಏರಿಕೆ ರಾಜ್ಯ ಸರ್ಕಾರದ ಅಂತ ಕೇಳಿದ್ದಾರೆ. ಇದಕ್ಕೆ ಬಿಜೆಪಿಗರು ತಿರುಗೇಟು ಕೊಟ್ಟಿದ್ದಾರೆ. ಮೆಟ್ರೋ ಟಿಕೆಟ್ ದರ ಹೆಚ್ಚಳದಿಂದ ಬಿಎಂಟಿಸಿಗೆ ಅನುಕೂಲ ಆಗಬಹುದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರ ವ್ಯಾಖ್ಯಾನ. ಆದರೆ ದರ ಏರಿಕೆ ನಡುವೆಯೂ ಮೆಟ್ರೋದಲ್ಲಿ ಜನಸಂದಣಿ ಏನು ಕಡಿಮೆ ಆಗಿಲ್ಲ. ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರ್ಸ್ಲಿಕ್ಕೆ ಇವಾಗ ನಮ್ಮ ಹೆಸರು ಅದೇ ನ್ಯಾಯ. ದಯವಿಟ್ಟು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೋದಿ ಅವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ. ಅವರು ಎಲಿಬಿಲ್ ನಾಲ್ಗೆ ತರ ದಿನಕ್ಕೊಂದು ಹೇಳಿಕೆಯನ್ನ ಕೊಡುವಂತ ದಯಮಾಡಿ ನಿಲ್ಲಿಸಬೇಕು. ಇವತ್ತು ಒಂದು ಬೆಲೆ ನಿಗದಿ ಮಾಡೋದಕ್ಕೆ ಒಂದು ಕಮಿಟಿ ಇದೆ. ಬೆಂಗಳೂರು ಮಹಾನಗರದಲ್ಲಿ ಮಾಡಕ್ ಮುಂಚೆ ಇಡೀ ಎಲ್ಲ ರಾಜ್ಯಗಳು ತಗೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಈ ತರ ನೀವು ಏನೋ ಕೊಡುವಂಥದ್ದು ಇದು ನಿಮಗೆ ಲಕ್ಷಣ ಅಲ್ಲ, ದಯಮಾಡಿ ನಾವು ಬಂದ್ ಮಾಡಿ ಅಂತ ಕೇಳ್ತಾರೆ. ಇಳಿಮುಖ ಸ್ವಲ್ಪ ಆಗ್ಬೋದು. ಅವಾಗ ಏನ್ ಮಾಡ್ತಾರೆ, ನಮ್ಮ ಬಸ್ಸುಗಳು ಬರ್ತಾರೆ, ಇಲ್ಲಾಂದ್ರೆ ಅವರೇ ಸ್ವಂತ ವಾಹನಗಳಲ್ಲಿ ಹೋಗ್ತಾರೆ. ಆಯ್ತು, ಈಗ ಅವ್ರು ಹೇಳಿರೋ ರೀತಿಯಲ್ಲಿ ಬಿಜೆಪಿ ಅವರು ಹೋಗ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಕ್ಷಮೆ ಕೇಳ್ತಾರೆ ಅಲ್ವಾ? ಕೇಳಬೇಕು, ಕೇಳ್ತಾರೆ. ಕೇಳಿ ಬಿಜೆಪಿ ಅವ್ರು ಹೋಗ್ಬಿಟ್ಟು, ಯಾಕಂದ್ರೆ ನೀವೆಲ್ಲ ಬಿಟ್ಟೆ ನಿಂತು ಬಿಟ್ಟಿದ್ದೀರ ಅಂದ್ಮೇಲೆ ಅದು ಒಂದು ಕೇಳಿ, ಸಮಸ್ಯೆ ಏನಿಲ್ಲ. ಜನರ ಹತ್ರ ಹೊರೆ ಆಗಿದೆ ಅಂತ ಹೇಳಿ
ಅಲ್ಲಿ ಹೋಗಿ ಕೇಳಿ. ಅದೇ ಮಾನ್ಯ ಮಂತ್ರಿಗಳು ರಾಜ್ಯದಲ್ಲಿ ಬೇರೆ ಎಲ್ಲ ದರ ಏರಿಕೆ ಮಾಡಿದ್ರಲ್ಲ, ಎಣ್ಣೆ ಅಂಗಡಿ ಮುಂದೆ ಹೋಗಿ ನಿಂತುಬಿಟ್ಟು ನೀವು ಕೇಳಬೇಕು, ಏರಿಸಿದೀವಿ ಕ್ಷಮೆ ಇರಲಿ ಅಂತ ಹೇಳಿ. ಬಸ್ ದರ ಏರಿಕೆ ಮಾಡಿದೀವಿ ಕ್ಷಮೆ ಇರಲಿ ಅಂತ ಹೇಳಿ. ಆ ಕಡೆಗೆ ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಏರಿಕೆ ಮಾಡಿದ್ರೆ ಕಂದಾಯ ಇಲಾಖೆ ಮುಂದೆ ನಿಂತ್ಕೊಂಡ್ಬಿಟ್ಟು ಕೇಳಬೇಕು. ಹಾಲಿನ ದರ ಏರಿಸಿದ್ರಿ ಮತ್ತೆ ಇಳಿಸಿದ್ರಿ ಮತ್ತೆ ಏರಿಸಬೇಕು ಅಂತ ಒತ್ತಾಯ ಬರ್ತಾ ಇದೆ. ಯಾವ್ಯಾವ್ದೆಲ್ಲ ಏರಿಕೆ ಮಾಡಿದ್ರೆ ಅಲ್ಲೆಲ್ಲ ಹೋಗ್ಬಿಟ್ಟು ಕ್ಷಮಿಸಿ 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 ಅಂತ ನೀವು ಕೇಳಿ, ಅವ್ರು ಹೋಗ್ಬಿಟ್ಟು ಮೆಟ್ರೋದಲ್ಲಿ ಕ್ಷಮಿಸಿ 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 ಅಂತ ಕೇಳಿ. ಕೇಳಕ್ಕಾಗತ್ತಾ ನಿಮ್ಮ ಹತ್ರ? ಇನ್ನು ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅಂತ ಕರ್ನಾಟಕ, ತಮಿಳುನಾಡು ಸೇರಿ ಹಲವು ರಾಜ್ಯಗಳು ನಿರಂತರವಾಗಿ ಆರೋಪ ಮಾಡುತ್ತಲೇ ಇವೆ. ಇದಕ್ಕೆ ಟಕ್ಕರ್ ಕೊಡೋಕೆ ಹೋಗಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಿನ್ನೆ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಏನು, ರಾಜ್ಯಗಳು ಹೆಚ್ಚಿನ ತೆರಿಗೆ ಪಾಲು ಕೇಳೋದು ಸಣ್ಣತನ ಮತ್ತು ದುರದೃಷ್ಟಕರ ಅಂದಿದ್ದಾರೆ. ಏನು ನಿಮ್ಮ ಮನೆಯಿಂದ ಕೊಡ್ತೀರಾ? ಪಿಯೂಷ್ ಗೋಯಲ್ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಹೀಗೆ ಮಾತಾಡೋಕೆ ಕೇಂದ್ರಕ್ಕೆ ನಾಚಿಕೆ ಆಗಬೇಕು ಅಂತಿದ್ದಾರೆ. ಇದು ಕೇಂದ್ರದ ಸಣ್ಣತನ, ಭಾರತದಲ್ಲಿರೋದು ಒಕ್ಕೂಟ ವ್ಯವಸ್ಥೆ, ಕೇಳೋದೇ ತಪ್ಪು ಅಂದರೆ ಹೇಗೆ? ಇವರೇನು ಮಾವನ ಮನೆಯಿಂದ ತೆರಿಗೆ ಕೊಡ್ತಿದ್ದಾರಾ? ಹೀಗೆ ಆದರೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ. ಅವರು ಕೊಡಲ್ಲ ಅಂತ ಹೇಳಿ ಆಮೇಲೆ ನಾವು ಏನು ಮಾಡ್ಕೋತೀವಿ ನೋಡ್ತಾ ಇರಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ಸಂಸದರು ಈ ಬಗ್ಗೆ ಮಾತಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದೆ, ನಮಗೆ ಹೆಚ್ಚು ಒಂದಿಷ್ಟು ಶೇರ್ ಕೊಡ್ರಪ್ಪ ಅಂತ ಹೇಳಿದರೆ ನಾಚಿಕೆ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಹೇಳಿದರೆ ಅವರಿಗೆ ನಾಚಿಕೆ ಆಗಬೇಕು. ಅವ್ರದ್ದೇ ಭಾಷೆನಲ್ಲಿ ಉತ್ತರ ಕೊಡಬೇಕಲ್ಲ ನಾವು. ನಮಗೆ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಆಗಬೇಕು ಅನ್ನೋದು ಒಂದು ನಿಯಮ ಮಾಡಿ ಇಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ತೀವಿ, ಸೆಂಟ್ರಲ್ ಟ್ಯಾಕ್ಸ್ ಬಂದಿದ್ದು ವಾಪಸ್ ಯಾರಿಗೂ ಕೊಡೋದೇ ಇಲ್ಲ ಅಂತ ಮಾಡ್ಕೊಳ್ಳಿ. ಆಗ ನೋಡೋಣ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಆ ರೀತಿ ಮಾತಾಡೋದು ಅವರ ಸಣ್ಣತನ. ಅವರಿಗೆ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಇಲ್ಲದೇ ಇರೋದ್ರಿಂದ ಆ ರೀತಿ ಮಾತಾಡ್ತಾರೆ. ಅವರೇ ಕರ್ನಾಟಕದವರಾಗಿದ್ದರೆ ಪಿಯೂಷ್ ಗೋಯಲ್ ಅದೇ ರೀತಿ ಹೇಳ್ತಾ ಇದ್ರ? ಹೆಚ್ಚು ನಾವು ತೆರಿಗೆ ಕಟ್ಟೋದು ತಪ್ಪಾಗಾದ್ರೆ ಈ ಬ್ರೇನ್ ಅಡ ಇಟ್ಬಿಟ್ಟಿದಾರ ಅಂತ ಅವರೆಲ್ಲ. ಬ್ರೇನ್ ಬೇಡವಾ ಪಿಯೂಷ್ ಗೋಯಲ್ಗೆ? ಕೇಳೋದು ಹೆಂಗ್ ಸಣ್ಣತನ ಮತ್ತೆ ದುರದೃಷ್ಟಕರ ಅಂತೆ. ಹಾಗಿದ್ದಾಗ ಜನ ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡೋದು ಸಣ್ಣತನನೇ, ದುರದೃಷ್ಟಕರನೇ. ತಗೊಳ್ಬಾರ್ದು ಸರ್ಕಾರ. ಯಾಕಂದ್ರೆ ನೀವೆಲ್ಲ ಸಮಾಜ ಸೇವಕರಾಗಿ ಬಂದಿರೋದು, ಜನಪ್ರತಿನಿಧಿಗಳು, ಜನಸೇವಕರು ನೀವೆಲ್ಲ. ಯಾಕೆ ತಗೊಳ್ತೀರಪ್ಪ ಸಂಬಳ? ಯಾಕೆ ತಗೊಳ್ತೀರಪ್ಪ ಗೂಟದ ಕಾರ್ಗಳನ್ನು? ಯಾಕೆ ತಗೊಳ್ತೀರಪ್ಪ ಭದ್ರತೆಗಳನ್ನು? ನಿಮ್ದು ಇಟ್ಕೊಳ್ಳಿ, ಸಂಬಳನೂ ತಗೋಬೇಡಿ. ಗೌರವ ಧನವನ್ನು ಕೊಡ್ತೀವಿ. ಆ ಗೌರವ ಧನ ಏನೋ 2 ಲಕ್ಷ 3 ಲಕ್ಷ ಇಟ್ಕೊಂಡಿದ್ದೀರಾ. ಅದ್ರ ಮೇಲ್ಗಡೆಗೆ ಫೋನ್ ಬಿಲ್ ಅಂತೆ, ಪೆಟ್ರೋಲ್ ಹಾಕ್ಸ್ಕೋಬೇಕಂದ್ರೆ ಪೆಟ್ರೋಲ್ ಬಿಲ್ ಅಂತೆ, ಏನೆಲ್ಲ ಫೆಸಿಲಿಟಿಗಳು, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಹೆಲ್ತ್ ಅಂತೆ. ಅದು ನಮ್ಮ ದುರದೃಷ್ಟಕರ ಅಲ್ವಾ? ನಿಮಗೆ ಕೊಟ್ಟಿರೋದು ಅದು ನಮ್ಮ ಸಣ್ಣತನ ಅಲ್ವಾ ನಿಮ್ಮದು? ಏನಕ್ಕೆ ತಗೊಳ್ತೀರಾ? ಬಿಟ್ಬಿಡಿ, ನೋಡೋಣ. ಆಚಿಕೆ ಆಗಬೇಕು. ಒಕ್ಕೂಟ ವ್ಯವಸ್ಥೆಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ರಾಜ್ಯ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಸುರಿತಾ ಇದ್ವಿ, ಬೇಡ ಅಂತ ಹೇಳಿ ನೋಡೋಣ. ನಿಮ್ಮ ಸಣ್ಣತನ ದೊಡ್ಡತನ ತೋರಿಸ್ಕೊಳ್ಳಿ ನೋಡೋಣ. ರಾಜ್ಯ ಕೊಡುವಂಥ 4 ಲಕ್ಷ ಕೋಟಿ ಟ್ಯಾಕ್ಸ್ ಏನಿದೆ ವಾಪಸ್ ಕೊಡ್ತೀವಿ ನಾವು ದೊಡ್ಡಸ್ತಿಕೆ, ನಮಗೆ ಬೇಡ ಅಂತ ಹೇಳಿ ನೋಡೋಣ. ನಿಮ್ಗೆ ಅಷ್ಟೊಂದು ದೊಡ್ಡತನ ಇದ್ರೆ ನಾಚಿಕೆ ಆಗಬೇಕು. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂತೆಯೇ ಮಾಡ್ತಾ ಇದ್ದಾರೆ. ವಾಣಿಜ್ಯ ಯುದ್ಧಕ್ಕೆ ನಾಂದಿ ಹಾಡ್ತಾ ಇರುವ ಟ್ರಂಪ್ ಒಂದೊಂದೇ ದೇಶಗಳ ಮೇಲೆ ಸರಣಿಯಂತೆ ತೆರಿಗೆ ಭಾರವನ್ನು ಹೊರಿಸ್ತಾ ಇದ್ದಾರೆ. ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ 25% ಸುಂಕ ವಿಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಮಂಗಳವಾರದೊಳಗೆ ಪರಸ್ಪರ ಸುಂಕ ವಿಧಿಸುವ ಪ್ರಕಟಣೆಯನ್ನು ಹೊರಡಿಸ್ತೀವಿ, ಇದು ತಕ್ಷಣವೇ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಪರಸ್ಪರ ಸುಂಕ ವಿಧಿಸುವುದಕ್ಕೆ ಕಾರಣ ಏನು ಅನ್ನೋದನ್ನ ಟ್ರಂಪ್ ಬಹಿರಂಗಪಡಿಸಿಲ್ಲ. ಆದರೆ ಇದು ಎಲ್ಲಾ ದೇಶಗಳಿಗೆ ಅನ್ವಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಪರಸ್ಪರ ಸುಂಕದ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ, ನೀವು ನಮ್ಮ ವಸ್ತುಗಳ ಮೇಲೆ ಸುಂಕ ವಿಧಿಸಿದ್ರೆ ನಾವು ನಿಮ್ಮ ವಸ್ತುಗಳ ಮೇಲೆ ಸುಂಕ ವಿಧಿಸ್ತೀವಿ ಅನ್ನೋದಾಗಿದೆ. ಟ್ರಂಪ್ ನಿರ್ಧಾರ ಭಾರತದ ಷೇರುಪೇಟೆ ಮೇಲೆ ಪರಿಣಾಮ ಬೀರುತ್ತೆ. ಬಿಎಸ್ಸಿ ಇಂದೊಂದೇ ದಿನ 6 ಲಕ್ಷ ಕೋಟಿ ನಷ್ಟವನ್ನ ಹೊಂದಿದೆ. ಬಿಎಸ್ಸಿ 548 ಅಂಶ, ನಿಫ್ಟಿ 178 ಅಂಶಗಳನ್ನು ಕಳೆದುಕೊಂಡಿದೆ. ಅಂದಹಾಗೆ ಭಾರತ ವಾರ್ಷಿಕ 3 ಬಿಲಿಯನ್ ಟನ್ನಷ್ಟು ಕಬ್ಬಿಣ ಮತ್ತು ಉಕ್ಕನ್ನು ಅಮೆರಿಕಾಗೆ ರಫ್ತು ಮಾಡುತ್ತೆ.